ಹಾಯ್ ಗಾಯ್ಸ್, ಹೇಗಿದ್ದೀರಾ ನೀವು ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸರಿ, ಟೈಮಲ್ಲಿ ಇಂಟ್ರೋ ಕೊಡೋ ಟೈಮಲ್ಲೇ ನಂದು ವಾಯ್ಸ್ ಹಾಳಾಗುತ್ತೆ. ಎನಿವೇಸ್, ಇವತ್ತು ಆ್ಯಕ್ಚುಲಿ ಫ್ರೈಡೇ, ಇವತ್ತು ಯೂನಿಗೆ ಹೋಗಬೇಕಿತ್ತು. ಬಟ್ ಯೂನಿಗೆ ಹೋಗಿ ಆ ಥರ ಕೆಲಸ ಏನೂ ಇಲ್ಲ ಇವತ್ತು. ಇಟ್ ಇಸ್ ಅ ಲಿಟಲ್ ಈಸಿ ವರ್ಕ್. ಸ್ವಲ್ಪ ಮನೆಯಲ್ಲೇ ಮಾಡ್ಕೊಡೋಂಥ ಕೆಲಸ. ಯಾರು ಬರಬೇಡಿ, ಮನೆಯಲ್ಲೇ ಮಾಡ್ಕೊಳ್ಳಿ, ಯು ವಿಲ್ ಗೆಟ್ ಅವರ್ಸ್ ಅಂತ ಹೇಳಿದ್ರು. ಸೊ ಸ್ವಲ್ಪ ರಿಸರ್ಚ್ ಮಾಡೋದು. ಸೊ ಐ ಹ್ಯಾವ್ ಟು ಡೂ ದ್ಯಾಟ್. ಅದೇನು ಸ್ವಲ್ಪ ಐ ಥಿಂಕ್ 1 hour ಕೆಲಸ ಇರುತ್ತೆ ಅಷ್ಟೇ. ಸೊ ಇವತ್ತು ಆ್ಯಕ್ಚುಲಿ ಏನು ಅಲಾರಮ್ ಇಲ್ಲದೆ ಆರಾಮಾಗಿ ಎದ್ದೇಳೋಣ ಅಂತ ಮಲ್ಕೊಂಡೆ. ಆ್ಯಂಡ್ ನಾನು ಅಲಾರಮ್ ಇಟ್ಟಿರಲಿಲ್ಲ. ಅದು ಹೆಂಗೋ ಗೊತ್ತಿಲ್ಲ, ಬಾಡಿ ಕ್ಲಾಕ್ 7:30 ಹಾಗೆ ಎಚ್ಚರ ಆಗೋಯ್ತು. ಯೂಶ್ವಲಿ ನಾನು ಹಾಲಿಡೇ ಇದ್ದರೆ ಅಟ್ಲೀಸ್ಟ್ ಒಂದು 9:30, 10 ಆ ಥರ ಇರುತ್ತೆ. ಬಟ್ ನಾನು ಒಂದೇ ರೊಟೀನಲ್ಲಿದ್ದಾಗ, ಇವಾಗ ಮಂಡೆಯಿಂದ ನಾನು ಹಾಗೆ ಇದ್ದೆ, ಅಭ್ಯಾಸ ಆಯ್ತಲ್ಲ. ಸೊ ನಂಗೆ ಮಲ್ಗೋಕ್ಕಾಗಲ್ಲ. ಇದೊಂದು ಪ್ರಾಬ್ಲಮ್ ಇದೆ ನನಗೆ. ಎಷ್ಟೊಂದು ಜನಕ್ಕೆ ಅದು ಏನು ಬ್ಲೆಸ್ಸಿಂಗ್ಸ್ ಗೊತ್ತಾ? ಯಾವಾಗ ಬೇಕಾದರೂ ಮಲ್ಗೋಕ್ಕಾಗುತ್ತೆ, ಎಷ್ಟೊತ್ತಿಗೆ ಬೇಕಾದರೂ ಮಲ್ಗೋಕ್ಕಾಗುತ್ತೆ, ಎಲ್ಲಿದ್ದರೂ ಅವ್ರು ನಿದ್ದೆ ಮಾಡಿಬಿಡ್ತಾರೆ. ಆ ಥರ ಕೆಲವ್ರು ಇರ್ತಾರೆ. ನನ್ನ ಫ್ರೆಂಡ್ಸು ಕೆಲವ್ರು ಇದ್ದಾರೆ ಆ ಥರ. ಸೊ ದಟ್ ಈಸ್ ಅ ಬ್ಲೆಸ್ಸಿಂಗ್. ನನಗೆ ಹಂಗೆ ಬರಲ್ಲ. ನನಗೆ ಏನಿದ್ರು ಟೈಮಿಂಗ್ಸ್ ನೈಟ್ 10 o'clock, 10:30, 11 ಒಳಗಡೆ ಮ್ಯಾಕ್ಸಿಮಮ್. ಆ್ಯಂಡ್ ಬೆಳಿಗ್ಗೆ ಡಿಪೆಂಡ್ಸ್. ಬೇಗ ಕೆಲಸ ಇದ್ದರೆ ಬೇಗ ಎದ್ದೊಳೋದು ಆಗುತ್ತೆ. ಏನೂ ಇಲ್ಲ ಅಂತಂದರೆ ಸ್ವಲ್ಪ ಆರಾಮಾಗಿ ಎದ್ದೊಳ್ಬೋದು. ಬಟ್ ಇವತ್ತು ಇಟ್ ವಾಸ್ ನಾಟ್ ಪ್ಲಾನ್. ಬೆಳಗ್ಗೆ ಎದ್ದು ಏನು ಮಾಡೋದು, ಇವತ್ತು ಬೇಗ ಎದ್ಬಿಟ್ಟಿದ್ದೀನಿ. ಆಮೇಲೆ ಮತ್ತೆ ಹಾಗೆ ನಿದ್ದೆ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯೋಚನೆಗಳು ಜಾಸ್ತಿ ಬರುತ್ತೆ ನನಗೆ. ಸೊ ನನಗೆ ಬೆಡ್ ರಾಟ್ ಮಾಡೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಸೊ ನಾನು ಎದ್ದುಬಿಟ್ಟೆ. ಸೊ ಇವತ್ತು ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಂಡು ಎಲ್ಲರ ಜೊತೆ ಮನೆಗೆ ಫೋನ್ ಮಾಡಿ ಎಲ್ಲರ ಜೊತೆ ಮಾತಾಡಿ ಲೆಟ್ಸ್ ಗೋ. ಇವತ್ತು ಬೇಸಿಕ್ಸ್ ಆಫ್ ಲೈಫ್, ಬಟ್ಟೆ ವಾಷಿಂಗ್ ಅದನ್ನೆಲ್ಲ ಹಾಕಬೇಕು. ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಬ್ರೇಕ್ಫಾಸ್ಟ್ ಮಾಡಬೇಕು. 9:30 ಆಗಿದೆ. ಲೆಟ್ಸ್ ಗೆಟ್ ಗೋಯಿಂಗ್. ಇವತ್ತು ರೆಸಿಪಿ ತೋರಿಸ್ಬೇಕಾ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನಂದು ಓಟ್ಸ್ ರೆಸಿಪಿ. ರೀಸೆಂಟಾಗಿ ನಮ್ಮ ಅಣ್ಣಗೆ ಹೇಳ್ಕೊಟ್ಟೆ. ಅವ್ನು ಮಾಡಿಕೊಂಡು ತಿಂದು ಚೆನ್ನಾಗಿದೆ ಅಂತಂದ. ಸೊ ವೈ ನಾಟ್ ಶೇರ್ ಅಂತ ಅನಿಸುತ್ತೆ. ಬಟ್ ಮೇ ಬಿ ನಾನು ಇಲ್ಲಿಂದ ಶಿಫ್ಟ್ ಆದಮೇಲೆ ಶೇರ್ ಮಾಡ್ತೀನಿ. ಬಿಕಾಸ್ ಇಲ್ಲಿಂದು ಕಿಚನ್ ಅಷ್ಟು ಎಕ್ವಿಪ್ಡ್ ಇಲ್ಲ. ಆ್ಯಂಡ್ ಮೆಸ್ಸಿ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಲ್ಲ. ನಾನು ನನ್ನ ಜಾಗನ ಮಾತ್ರ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ಸೊ ಬೇಡ. ಲೆಟ್ಸ್ ಸಿ. ದಿಸ್ ಇಸ್ ಅ ರ್ಯಾಂಡಮ್ ವೀಕೆಂಡ್ ವ್ಲಾಗ್ ಥರ. ನೋಡೋಣ, ನಾಳೆ ನಾಡಿದ್ದು ವೀಕೆಂಡ್ ರ್ಯಾಂಡಮ್ ವ್ಲಾಗ್. ದೇರ್ ಇಸ್ ನಥಿಂಗ್ ಸೀರಿಯಸ್, ಎಲ್ಲ ಚಿಲ್ಪಿಲ್ ಥರ. ಆಲ್ರೆಡಿ ನಾನು 3.5 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ. ಇನ್ನೇನು ಇದಕ್ಕಿಂತ ರ್ಯಾಂಡಮ್ ಬೇಕಾ? ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿಗೆ ಬಂದು ಸಿಕ್ಕಾಪಟ್ಟೆ ಹೇರ್ ಫಾಲ್ ಬೇರೆ ಆಗಿಬಿಟ್ಟಿದೆ ನನಗೆ. ಐ ಹ್ಯಾವ್ ಓನ್ಲಿ ದಿಸ್ ಮಚ್ ಲೆಫ್ಟ್. ನಾನು ಸ್ಕೂಲಲ್ಲಿದ್ದಾಗ ಇದು ನಂದು ಒನ್ ಸೈಡ್ ಜಡೆ, ಈ ಥರದ್ದು ಇನ್ನೊಂದು ಸೈಡ್ ಹಿಂಗೆ ಬರ್ತಾಯಿತ್ತು. ತೂಕಕ್ಕೆ ಹಿಂಗೆ ಹಾಕ್ತಾರಲ್ಲ, ಯೂಶ್ವಲಿ ಹಿಂಗೆ ಹಾಕ್ತಾರೆ. ತೂಕಕ್ಕೆ ಅದು ಬಿದೋಗ್ತಾ ಇತ್ತು ನಮ್ಮದು. ನಾನು ಓದಿದ ಹಾಸ್ಟೆಲಲ್ಲಿ. ಸೊ ಅಲ್ಲಿ ಕಂಪಲ್ಸರಿ ಸ್ವಲ್ಪ ಉದ್ದ ಜಡೆ ಇದೆ ಅಂತಂದರೆ ಫೋಲ್ಡ್ ಮಾಡಬೇಕಿತ್ತು. ಎರಡು ಜಡೆ ಹಾಕ್ಬಿಟ್ಟು. ಸೊ ಆ ಫೋಲ್ಡು ಅರ್ಧ ದಿನ ಆಗಷ್ಟಲ್ಲಿ ಬಿದೋಗ್ತಿತ್ತು. ಆಮೇಲೆ ನಾನು ನನ್ನ ಫ್ರೆಂಡ್ಸನ್ನ ಬಿಡ್ಕೊಂಡು, ಪ್ಲೀಸ್ ಕಣೆ ಹಾಕಿ ಇನ್ನೊಂದು ಸಲ ಮೇಲೆ ಹಾಕೋ ಅಂತೆಲ್ಲ. ಅದೊಂದು ಮಜಾನೇ ಬೇರೆ ಆ ಹಾಸ್ಟೆಲಲ್ಲಿರೋದು. ಸೊ ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೊ ಇವತ್ತು ಸೊ ನಾನು ಕೆಳಗಡೆ ಬಂದು, ಯಾರಾದರೂ ಬರ್ತಾರೆ ಅನಿಸುತ್ತೆ, ಯಾರೂ ಇಲ್ಲ. ಸೊ ಕೆಳಗಡೆ ಬಂದು ಬ್ರೇಕ್ಫಾಸ್ಟ್, ಜಸ್ಟ್ 5 minute ಬ್ರೇಕ್ಫಾಸ್ಟ್. ಎಷ್ಟು ಚೆನ್ನಾಗಿದೆ. ಓಕೆ, ಸಿ ಯು ಗೈಸ್ ಆಫ್ಟರ್ ಬ್ರೇಕ್ಫಾಸ್ಟ್. ಇವಾಗ ತಾನೇ ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಕೆಲಸ ಇದೆಲ್ಲ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಬಂದರೆ ವೆದರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದೇ ಮಳೆ ಬೇರೆ ಕಡೆ ಎಲ್ಲಾದರೂ ಬಂದರೆ ಮಳೇಲಿ ಆಟ ಆಡೋದು ಎಲ್ಲ ಮಾಡ್ಬೋದು. ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಫಸ್ಟೇ ಚಳಿ ಇರುತ್ತೆ. ಅದರಲ್ಲೂ ಈ ಮಳೆಯಲ್ಲಿ ಇರೋಕ್ಕಾಗಲ್ಲ. ಬಟ್ ಆ ಸ್ಮೆಲ್ ಚೆನ್ನಾಗಿರುತ್ತೆ. ಆ ಸಾಯಿಲ್ದು ಸ್ಮೆಲ್ ಬರುತ್ತಲ್ಲ ಅದು. ಮತ್ತು ಫ್ರೆಶ್ ಗಾಳಿ, ಇಲ್ಲಿ ಪೊಲ್ಯೂಷನ್ ಇರಲ್ಲ, ಅದೆಲ್ಲ ಚೆಂದ ಅನಿಸುತ್ತೆ ಅಷ್ಟೇ. ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ, ಡಾನ್ಸ್ ಗೀನ್ಸ್ ಎಲ್ಲ ಮಳೆಯಲ್ಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ನಾನು ಒಬ್ಬನೂ ನೋಡಿಲ್ಲ ಮಳೆಯಲ್ಲಿ ಬೇಕು ಅಂತ. ಸಮ್ಮರಲ್ಲೂ ಅಷ್ಟೇ, ಬೇಕು ಅಂತ ಮಳೆಯಲ್ಲಿ ನೆಂದು ಅದೆಲ್ಲ ಮಾಡಲ್ಲ.
ಸೊ ನನಗೆ ಈ ಮಳೆ ಬಂದು ಮಧ್ಯಾಹ್ನದ ಟೈಮಲ್ಲಿ ಈ ಥರ ಎಲ್ಲ ನೋಡಿದ್ರೆ ನನಗೆ ಬೆಂಗಳೂರು ನೆನಪಾಗತ್ತೆ. ಎಷ್ಟು ಅನ್ಕೋತೀನಿ ಗೊತ್ತಾ, ನಾನು ಹೋಮ್ ಸಿಕ್ ಆಗಬಾರ್ದು ಬೇಡ ಅಂತ. ಬಟ್ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ, ಹೋಮ್ ಸಿಕ್ ಆಗೇ ಆಗ್ತಾರೆ. ಎಷ್ಟೇ ಸ್ಟ್ರಾಂಗ್ ಇದ್ರೂ ಹೋಮ್ ಸಿಕ್ ಆಗ್ತಾರೆ. ಜಾಸ್ತಿ ರ್ಯಾಂಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವರ್ಕ್. ನಾನು ಐ ಥಿಂಕ್ ಟೈಮ್ ಲ್ಯಾಪ್ಸಲ್ಲಿ ಇಡ್ತೀನಿ. ಹಿಂಗೆ ಇಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸ್ವಲ್ಪ ಅದನ್ನೇನಂತಾರೆ ಅದನ್ನ ದೇವ್ರ ಮನೆ ಥರ ಮಾಡ್ಕೊಂಡಿದ್ದಾರೆ ಏನೇನೋ ಇಟ್ಕೊಂಡು. ಸೊ ಅದೆಲ್ಲ ನಾನು ತೋರಿಸಲ್ಲ ನಾನು ವೀಡಿಯೋಲಿ. ಕ್ಲೀನ್ ಮಾಡಿಲ್ಲ ಬೇಸಿಕಲಿ. ನಿನ್ನೆ ರಾತ್ರಿ ಎಲ್ಲ ಮಾಡಿರೋ ಗನಂದಾರಿ ಕೆಲಸಕ್ಕೆ ಅವ್ರದವ್ರು ಕ್ಲೀನ್ ಮಾಡಲ್ಲ. ನಾಶೆಯಲ್ಲಿದ್ರೆ ಯಾರು ಕ್ಲೀನ್ ಮಾಡ್ತಾರೆ? ನೆಕ್ಸ್ಟ್ ಡೇ ಬಂದು ಕ್ಲೀನ್ ಮಾಡ್ತಾರೆ. ಸೊ ಅದು ಬಿಟ್ಟು ನಮಗೆ ಅಂತ ಸ್ವಲ್ಪ ಜಾಗ ಇಲ್ಲಿ ಮಾಡ್ಕೊಂಡಿದ್ದೀನಿ, ಇಲ್ಲಿ ಸೋಫಾ, ಅದು ಮಾಡೋಣ ಬನ್ನಿ. ಅದಾದಮೇಲೆ ಇಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು. ಶೀ ಈಸ್ ಅ UK ಫ್ರೆಂಡ್. ನಾನು ಇಲ್ಲಿಗೆ ಬಂದಮೇಲೆ ಅವಳು ನನಗೆ ಪರಿಚಯ ಆಗಿತ್ತು. ಹೀಗೆ ಮಾತಾಡ್ಕೊಂಡು ತುಂಬ ದಿನ ಆಗಿತ್ತು ನಾವು ಮಾತಾಡಿ. ಬಿಕಾಸ್ ನಾನು ಪ್ಲೇಸ್ಮೆಂಟ್ ಅಂತ ಬ್ಯುಸಿ ಆದೆ, ಅವರು ಪಾಪ ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಒಂದಷ್ಟು ಬ್ಯುಸಿ ಇದ್ದರು ಅವರು. ಆ್ಯಂಡ್ ಶಿ ಇಸ್ ಗೋಯಿಂಗ್ ಆನ್ ವೆಕೇಷನ್. ಸೊ ಅದನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಬ್ಯುಸಿಯಾಗಿ 2 ಅವರ್ ಆಯಿತು ಅಂತ ರಿಯಲೈಸ್ ಆದಮೇಲೆ ಬಟ್ಟೆ ಹಾಕಬೇಕು, ಇವತ್ತು ವೀಕೆಂಡ್ ಬೇರೆ, ಆಮೇಲೆ ಟೈಮ್ ಸಿಗಲ್ಲ ಅಂತ ಫಟಾಫಟ ಅಂತ ಹೋಗಿ ಮಾಡಬೇಕಿತ್ತು. ನಮಗೆ ಟೈಮ್ ಸಿಕ್ಕಾಗೆ ಇದೆಲ್ಲ ಮಾಡಬೇಕು. ಸೊ ಟೈಮ್ ಸಿಕ್ಕಾಗ ಮಷೀನ್ಸ್ ಫ್ರೀ ಇರಬೇಕು, ಅದನ್ನು ಫ್ರೀ ಇರೋದನ್ನ ನೋಡಿಕೊಂಡು ಮಾಡಬೇಕು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಂದು ಡಿಸ್ಪ್ಲೇ ಥರ, ಅದರಲ್ಲಿ ನಾವು ಕನೆಕ್ಟ್ ಮಾಡಬೇಕು ಸಿಸ್ಟಮ್ನ. ಅಲ್ಲಿ ಪ್ರೆಸ್ ಮಾಡಿ ಚೂಸ್ ಮಾಡಬೇಕು ಯಾವ ಮಷೀನ್ ಬೇಕು ನಮಗೆ ಅಂತ. ಆ ಮಷೀನ್ನ ಚೂಸ್ ಮಾಡಿಕೊಂಡು ಪೇ ಮಾಡಿದರೆ ಓಕೆ, ಅದು ಆಟೋಮ್ಯಾಟಿಕ್ಕಾಗಿ ಆನ್ ಆಗುತ್ತೆ. ನನಗಿದು ಗೊತ್ತಿಲ್ಲದೆ ಫಸ್ಟಲ್ಲಿ ಯಾವುದೋದಕ್ಕೆ ಬಟ್ಟೆ ಹಾಕಿಬಿಟ್ಟು ಯಾವುದೋ ಬೇರೆ ನಂಬರ್ ಮಷೀನ್ನ ಚೂಸ್ ಮಾಡಿದ್ದೆ. ಅದು ಒಂಥರ ಲಾಸ್, ವೇಸ್ಟ್ ಆಯಿತು ನನ್ನ ದುಡ್ಡು ಅಲ್ಲಿ ಸ್ಟಾರ್ಟಿಂಗಲ್ಲಿ. ಸೊ ಇದೆಲ್ಲ ಮಿಸ್ಟೇಕ್ಸ್ ಇಲ್ಲಿಗೆ ಬಂದು ಹೊಸದ್ರಲ್ಲಿ ನಾವೆಲ್ಲ ಕಾಮನ್ನಾಗಿ ಮಾಡೋದು. ಅದಾದಮೇಲೆ ನಾನು ಒಂದಷ್ಟು ಜನನ ಕೇಳಿಕೊಂಡು, ನಾನು ಇರ್ತೀನಿ ಅಲ್ವಾ, ನನ್ನ ರೂಮ್ಮೇಟ್ಸ್, ಫ್ಲಾಟ್ಮೇಟ್ಸ್ ಅವ್ರನ್ನೆಲ್ಲ ಕೇಳಿ ಮಾಡೋಕ್ಕೆ ಕಲ್ತ್ಕೊಂಡು ಮಾಡ್ತಾಯಿದ್ದೆ. ಬಟ್ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಇದು ಹೆಂಗೆ ಅಂದರೆ ಇಲ್ಲಿ ಮಳೆ ಒಂಥರ ಹನಿ ಬೀಳ್ತಾನೆ ಇರುತ್ತೆ. ಸೊ ಇಲ್ಲಿ ಸಾಯಂಕಾಲ ಸ್ವಲ್ಪ ವೆದರ್ ತುಂಬ ಚೆನ್ನಾಗಾಯಿತು ಅಂತ ನನ್ನ ಫ್ರೆಂಡ್ನ ಕರೆದೆ. ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು, ಅದು ಏನಕ್ಕೋ ನನಗೆ ಹೆಲ್ಪ್ ಬೇಕಿತ್ತು ಒಂದು ವಿಷಯಕ್ಕೆ. ಸೊ ಅದಕ್ಕೆ ಕರೆದು ಸ್ವಲ್ಪ ಹೆಲ್ಪ್ ತಗೊಂಡೆ. నువ్వు ఈ బ్లాగ్ చూస్తావు కదా. డబ్బులు ఖర్చు పెడుతున్నాను. ಮಂಡೇ ಮಾರ್ನಿಂಗ್. ಸೊ ಇಲ್ಲಿ ಮಂಡೆಯಿಂದ ಏನೇನಾಯಿತು ಸ್ವಲ್ಪ ಬಿಟ್ಸ್ ಆ್ಯಂಡ್ ಕ್ಲಿಪ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಯೂಟ್ಯೂಬ್ ವೀಡಿಯೋ. ನಾನು ನಿಮಗೆ ಮತ್ತೆ ನೆಕ್ಸ್ಟ್ ವೀಕ್ ಅಂತಂದರೆ ಸಂಡೇ 11 AM ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯು ಆಲ್ ಟೇಕ್ ಕೇರ್. ಬಾಯ್.